ನೋಡು 5 ಲಕ್ಷ ಇದೆ. ನಿನಗೆ ಇನ್ನೂ ಬೇಕಾದರೆ ಫೋನ್ ಮಾಡು, ಇನ್ನೂ ಕೊಡ್ತೀನಿ. ಆದರೆ ಮನೆ ನಂಬರ್ಗೆ ಫೋನ್ ಮಾಡಬೇಡ, ಅಣ್ಣನ ನಂಬರ್ ಕೊಡ್ತೀನಿ, ಅದಕ್ಕೆ ಫೋನ್ ಮಾಡು. ಅಣ್ಣ ನಂಬರ್ ಕೊಡು. ಲಕ್ಕಿ ಲಕ್ಷ್ಮೀಕಾಂತ ಅಂತ ಕನ್ನಡದಲ್ಲೇ ಹೊಡೆದಿದ್ದೀನಿ, ಇಟ್ಕ. ಲಕ್ಕಿ ಲಕ್ಷ್ಮೀಕಾಂತ? ನೀನ್ ಯಾವಾಗ ಲಕ್ಕಿ ಲಕ್ಷ್ಮೀಕಾಂತ ಅದೇ? ನೀನು ನನ್ನ ಗಂಡಂಗೆ ಕುರ್ತಾ ಕಲಿಸ್ಬಿಟ್ಟು ನನ್ನ ಮನೆ ಹಾಳು ಮಾಡೋದು ಮನೆ ಹಾಳಲ್ವಾ ನೀನು? ಲಕ್ಕಿ ಅಂತ ಲಕ್ಕಿ ಲಕ್ಷ್ಮೀಕಾಂತ, ಥೂ ನಾಥ ನೀನು. ಇಲ್ಲ, ಕಾಂತ. ಕಾಂತ ಕಾಂತ. ಸರಿ, ಈಗ ಹೆಂಗೂ 5 ಲಕ್ಷ ಕೊಟ್ಟಿದ್ದೀರಲ್ಲ, ಅದು ಖಾಲಿ ಮಾಡೋ ಗಂಟ ನಿಮ್ಮ ತಂಟಗೆ ನಾ ಬರೋಕ್ಕಿಲ್ಲ. ಅದು ಖಾಲಿ ಆದಮೇಲೆ ನೋಡೋಣ. ನಾ ಬಂದ ಕೆಲಸ ಆಯಿತು, ಇನ್ನು ನಾನು ಒಯ್ತೀನಿ. 3 ಗಂಟೆಗೆ ಬಸ್ ಇದೆ, ಅದು ಬಿಟ್ಬಿಟ್ರೆ ಇನ್ನು ಸಂಜೆ 6 ಗಂಟೆಗೆ ಊರು ಸೇರೋ ಹೊತ್ತಿಗೆ ಕತ್ಲೆ ಆಗೋಯ್ತದೆ. ಅದಕ್ಕೆ ಮುಂಚೆ ಊರು ಸೇರ್ಕತೀನಿ. ಪಂಕಜ, ಬರ್ತೀನಿ. ಜಾಗ್ರತೆ. ಅಣ್ಣ ನಡಿ ಹೋಗೋಣ. ಸ್ವಲ್ಪ ಜ್ಯೂಸ್ ಕುಡ್ದಿದೆ, ಕುಡ್ದು ಬರ್ತೀನಿ. ಬಿಲ್ ಕೊಟ್ಬಿಟ್ಟು ಬಾ ಬೇಗ. ನಂಗೆ ಕಲರಿಂಗ್ ಬುಕ್ ತಕ್ಕೊಡು, ಖಾಲಿ ಆಗಿದೆ. ಸರಿ ಮೇಡಮ್, ಭೂಮಿಕಾ ಮೇಡಮ್ ಹೇಳಿದ್ರು ಅಮ್ಮನ್ನ ನ್ಯಾಚುರೋಪತಿಗೆ ಕರ್ಕೊಂಡು ಹೋಗ್ಬೇಕಲ್ಲ ಮೇಡಮ್, ಅದಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಂತೆ. ಅಮ್ಮ, ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? ಪುಟ್ಟ, ಅಮ್ಮನ ಪರವಾಗಿ ನಾನು ಹೇಳ್ತೀನಿ, ಅಜ್ಜಿಗೆ ಹುಷಾರಿಲ್ವಲ್ಲ, ಅದಕ್ಕೆ ಅವ್ರನ್ನ ಡಾಕ್ಟರ್ ಹತ್ರ ತೋರ್ಸಕ್ಕೆ ನ್ಯಾಚುರೋಪತಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಹಾಗಾದ್ರೆ ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ? ಬರ್ತಿಲ್ಲ, ಬಟ್ ಬರಬೇಕಾಗಿದೆ, ಅದಕ್ಕೆ ಬರ್ತಿದ್ದೀನಿ. ನೀವು ಬರ್ತಿದ್ದೀರಾ? ನೀವ್ಯಾಕೆ ಬರ್ತಿದ್ದೀರಾ? ಅಯ್ಯೋ ಮೇಡಮ್, ನೀವೇ ಕಣ್ಣೆಲ್ಲ ಶೂಟ್ ಮಾಡ್ತೀರಾ? ಇದ್ರಲ್ಲಿ ನಂದೇನಿಲ್ಲ ಮೇಡಮ್, ಭೂಮಿಕಾ ಮೇಡಮ್ ಹೇಳಿದ್ರು ಅಂತ ಅವ್ರ ಆರ್ಡರ್ ಪ್ರಕಾರ ಬರ್ತಿದ್ದೀನಿ ಅಷ್ಟೇ. ಅದಕ್ಕೆ ನಿಮ್ಮನ್ನ ನಮ್ಮ ಜೊತೆ ಬರೋದಕ್ಕೆ ಹೇಳಿದ್ರಾ? ಯಾಕೆ? ಅದು ಮೇಡಮ್ ನಿಮ್ಮ ಸೆಕ್ಯೂರಿಟಿಗೋಸ್ಕರ. ನಾನೊಂಥರ ನಿಮ್ಮ ಬಾಡಿ ಗಾರ್ಡ್ ಕಮ್ ಹೆಲ್ಪರ್ ಇದ್ದಂಗೆ ಮೇಡಮ್. ನಾನು ನಿಮ್ಮ ಜೊತೆ ಬಂದರೆ ನಿಮ್ಮ ಧೈರ್ಯ ಏನಿರುತ್ತೆ, ಹೆಲ್ಪು ಆದಂಗೆ ಆಗುತ್ತೆ. ಅದಕ್ಕೆ ನಂತ ಶಕ್ತಿಶಾಲಿ ಬಲಶಾಲಿ ಯುವಕನ ನಿಮ್ಮ ಜೊತೆ ಕಳಿಸ್ತಿದ್ದಾರೆ ಅಷ್ಟೇ. ಇದು ಮೇಡಮ್ ಮ್ಯಾಟ್ರು. ನೀವು ಬರೋದೇನು ಬೇಕಾಗಿಲ್ಲ, ನಮ್ಮ ರಕ್ಷಣೆ ನಾವು ಮಾಡ್ಕೋತೀವಿ. ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ, ಅದರಲ್ಲೂ ನಿಮ್ಮ ಸಹಾಯ ಅಂತೂ ಬೇಡವೇ ಬೇಡ. ಏನು ಮೇಡಮ್, ಹೆಲ್ಪ್ ಮಾಡಕ್ಕೆ ಬಂದವ್ರಿಗೆ ಈ ಥರ ಶೇಪ್ ಔಟ್ ಮಾಡ್ತಿದ್ದೀರಲ್ಲ, ನನ್ನನ್ನು ಅಷ್ಟೊಂದು ಕಂಡ ಮಾಡಿಬಿಡಿ ಮೇಡಮ್. ನನ್ನ ಹೆಲ್ಪು ತುಂಬ ಬೇಕಾಗುತ್ತೆ ನಿಮಗೆ, ಮುಂದೆ ನಿಮಗೆ ಗೊತ್ತಾಗುತ್ತೆ ಮೇಡಮ್. ಈ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಮೇಡಮ್, ಹಂಗಾಗ್ಬಾರ್ದಲ್ಲ ಮೇಡಮ್. ಸ್ವಲ್ಪ ಯೋಚನೆ ಮಾಡಿ, ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿಮ್ಮಗ್ನ ನೀವೇ ಕುಯ್ಕೊಳ್ಳೋ ಕೆಲಸ ಮಾತ್ರ ಮಾಡಬೇಡಿ ಮೇಡಮ್. ನೋಡಿ, ಏನೇನೋ ಮಾತಾಡಬೇಡಿ, ಆ ಥರ ಎಲ್ಲ ಏನೂ ಆಗಲ್ಲ. ಇಷ್ಟು ವರ್ಷ ನಮ್ಮ ಅಮ್ಮನ ನಾನು ಒಬ್ಬಳೇ ನೋಡ್ಕೊಂಡಿದ್ದು, ಅದೇನಾದರೂ ಒಬ್ಬಳೇ ಎದುರಿಸಿದ್ದೀನಿ. ಇವಾಗ ನೀವು ಬಂದುಬಿಟ್ಟು ದೊಡ್ಡದಾಗೇನು ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಅಮ್ಮನ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ಬರ್ತೀನಿ. ನೀವು ಬರೋದು ಬೇಕಾಗಿಲ್ಲ ಅಂತ ಅತ್ತಿಗೆ ಹತ್ರ ಮಾತಾಡ್ತೀನಿ. ನೀವು ಬೇಡ ಅಂದ್ರೆ ಅವ್ರು ಒಪ್ಪಬೇಕಲ್ಲ ಮೇಡಮ್. ಆಲ್ರೆಡಿ ಎಲ್ಲ ಫಿಕ್ಸ್ ಆಗೋಗಿದೆ ಮೇಡಮ್. ನೀವೇನಾದರೂ ಅನ್ಕೊಳ್ಳಿ, ನಂಗೆ ಮೇಲ್ಗಡೆಯಿಂದ ಆರ್ಡರ್ ಆಗಿದೆ ನಿಮ್ಮ ಜೊತೆ ಹೋಗಬೇಕು ಅಂತ, ನಾನು ನಿಮ್ಮ ಜೊತೆ ಇರ್ತೀನಿ ಅಷ್ಟೇ ಮೇಡಮ್. ಇದ್ರ ಮೇಲೆ ನೀವೇನಿದ್ರು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ ಮೇಡಮ್. ನಂದೇನಿದ್ರು ಅವ್ರು ಕೊಟ್ಟಿರೋ ಕೆಲಸನ ಮಾಡೋದಷ್ಟೇ. ಇಂಥ ವಿಷಯದಲ್ಲಿ ನನ್ನಂತರ ನಿಯತ್ತಿನ ನಾಯಿ ಮೇಡಮ್. ನಾಯಿ ಏನೋ, ನಾಯಿಗಿಂತ ಒಂದು ಲೆಕ್ಕ ಜಾಸ್ತಿ ಮೇಡಮ್. ಆಯ್ತಾಯ್ತು, ಕಿಲೋಮೀಟರ್ ಗಟ್ಟಲೆ ಮಾತಾಡಬೇಡಿ. ಅತ್ತಿಗೆ ಹೇಳಿದಾರಲ್ವಾ, ಸರಿ ಬನ್ನಿ. ಇದನ್ನೇ ಮೊದಲೇ ಹೇಳಿದ್ರೆ ಆಗ್ತಿಲ್ವ ಮೇಡಮ್? ಒಟ್ನಲ್ಲಿ ನಂಗೆ ಬೈಬೇಕಷ್ಟೇ. ಮೊದಲು ಬೈದ್ಬಿಡೋದು, ಆಮೇಲೆ ಉಳಿದಿದ್ದು ಮಾತಾಡೋದು. ಇದೇ ಆಯ್ತಲ್ಲ ಮೇಡಮ್. ಸರಿ, ಹೋಗೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಫ್ರೆಂಡ್, ಎಲ್ಲ ಹೋಗಿ ಪ್ಯಾಕ್ ಮಾಡ್ಕೊ. ಏ, ನನ್ನ ಫ್ರೆಂಡ್ ಬರ್ತಿದ್ದಾರೆ. ಸುಮ್ಮನೆ ಬಾರೆ. ಹೋಗು ಬೇಬಿ, ನೀನು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಒಂದೊಂದ್ಸಲ ಒಂದೊಂದ್ ಥರ ಆಡ್ತೀಯ. ನೆನ್ನೆ ನೋಡಿದ್ರೆ ಗುರ್ರ ಅಂತ ಇದ್ದೆ, ಇವಾಗ ನೋಡಿದ್ರೆ ಆರಾಮಾಗಿದ್ಯಾ. ವಾಟ್ ಇಸ್ ದಿಸ್? ಸದ್ಯ ನಿನ್ನ ಕೋಪ ಹೋಯ್ತು ಅಂದ್ಯಲ್ಲ, ಅದೇ ನನಗೆ ದೊಡ್ಡ ಸಮಾಧಾನ. ಆದ್ರೆ ಕೋಪ ಹೋಗಿದ್ದಕ್ಕೆ ಕಾರಣ ಏನು ಬೇಬಿ? ಏನಿಲ್ಲ, ಹಾಗೆ ಯೋಚನೆ ಮಾಡ್ತಿದ್ದೆ. ನಾನು ರಿಯಾಕ್ಟ್ ಮಾಡಿದ್ದು ಸರಿ ಇಲ್ಲ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಿಮ್ಮ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಇಲ್ಲ.
ನಿಮ್ಮ ಮನೇಲಿ ನೆಮ್ಮದಿ ಇಲ್ಲ ಅಂತಲೇ ನೀವು ನನ್ನ ಹತ್ರ ಬರೋದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ವಾ. ಅಂಥದ್ರಲ್ಲಿ ನಾನು ನಿಮಗೆ ಹರ್ಟ್ ಮಾಡಿದ್ರೆ ನಿಮಗೆ ಬೇಜಾರಾಗುತ್ತಲ್ವಾ, ಅದಕ್ಕೆ ಆ ಥರ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ನಮ್ಮ ಬೇಬಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಏನು ಮಾಡೋದು, ನೀವು ಖುಷಿಯಾಗಿರ್ಬೇಕು ಅಂದರೆ ನಾನು ಇದನ್ನೆಲ್ಲ ಮಾಡ್ಬೇಕು ತಾನೆ. ಹಾಗೇನಿಲ್ಲ, ನಿಮ್ಮ ನೆಮ್ಮದಿನ ಹಾಳು ಮಾಡೋದು ನನಗಿಷ್ಟ ಇಲ್ಲ. ಬಟ್ ಅಟ್ಲೀಸ್ಟ್ ನಮ್ಮ ಮದುವೆ ಯಾವಾಗ ಅಂತ ಹೇಳ್ತೀರಾ, ಅದೊಂದು ಗೊತ್ತಾದರೆ ನಾನು ಇನ್ನೇನು ಕೇಳಲ್ಲ. ಓಕೆ ಬೇಬಿ, ನನಗೆ ನಿನ್ನ ಕಷ್ಟನೂ ಅರ್ಥ ಆಗುತ್ತೆ, ಬಟ್ ನನ್ನ ಕಷ್ಟನ ನೀನು ಅರ್ಥ ಮಾಡ್ಕೊ. ಬೇಬಿ, ನನಗೆ ಏನೇ ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಅಪ್ರೂವಲ್ ತೊಗೋಬೇಕು, ರೆಸ್ಟ್ರಿಕ್ಷನ್ಸು, ಅದು ಇದು ತಲೆನೋವು. ನನಗೆ ನಿನ್ನ ಜೊತೆ ಇರಬಾರ್ದು ಅಂತ ಆಸೆನಾ? ಆದ್ರೆ ಏನು ಮಾಡೋದು, ಆಗ್ತಿಲ್ವೇ? ನನಗೂ ಸಾಕಾಗೋಗಿದೆ ಬೇಬಿ. ಏನು ಮಾಡಲಿ ಹೇಳು, ಏನು ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದೀನ. ಇದಕ್ಕೂ ಮೇಲೆ ನಾನು ಜಾಸ್ತಿ ಕಾಯಿಸಲ್ಲ ಬೇಬಿ. ಇನ್ಫ್ಯಾಕ್ಟ್ ನನಗೂ ಆಗ್ತಿಲ್ಲ, ಯಾವಾಗ ಇದರಿಂದ ಹೊರಗಡೆ ಬರ್ತೀನೋ ಅಂತ ಕಾಯ್ತಾ ಇದ್ದೀನಿ. ಜಾಸ್ತಿ ಇಲ್ಲ ಬೇಬಿ, ಇದನ್ನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನನಗೆ ಇನ್ನು 1 ತಿಂಗಳು ಟೈಮ್ ಕೊಡು. ಇನ್ನು 1 ತಿಂಗಳಲ್ಲಿ ನಾನು ಮುಹೂರ್ತ ಫಿಕ್ಸ್ ಮಾಡೇ ಮಾಡ್ತೀನಿ. ಅಷ್ಟೆಲ್ಲ ಆಗುತ್ತಲ್ವಾ? ಜಾಸ್ತಿ ಕಾಯೋ ಥರ ಆಗಲ್ಲ ತಾನೆ? ಇಲ್ಲ ಬೇಬಿ, ಖಂಡಿತ ಅದಕ್ಕೂ ಮೇಲಾಗೋದಿಲ್ಲ. ನಿನ್ನಷ್ಟೇ ಆಸೆ ನನಗೂ ಇದೆ, ಇಬ್ರು ಬೇಗ ಮದುವೆ ಆಗಬೇಕು, ಸೆಟಲ್ ಆಗಬೇಕು ಅಂತ. ಇದಕ್ಕಿಂತ ಜಾಸ್ತಿ ಇನ್ನೇನು ಹೇಳೋಕ್ಕಾಗಲ್ಲ ಬೇಬಿ. ನಂಗೆ 1 ಮಂತ್ ಟೈಮ್ ಕೊಡು. ಹಾಂ, ಹಾಗೆ ಮಾಡಿ. ನನಗೆ ನಿಮ್ಮನ್ನು ಮದುವೆ ಆಗಬೇಕು, ನಿಮ್ಮ ಫ್ಯಾಮಿಲಿ ಮೆಂಬರಲ್ಲಿ ನಾನು ಒಬ್ಬಳಾಗಬೇಕು ಅಂತ ತುಂಬಾ ಆಸೆ ಇದೆ ಜೈ. ಈ ಒಂದು ವಿಶ್ನ ಬೇಗ ಫುಲ್ಫಿಲ್ ಮಾಡಿ ಜೈ. ಹಾಗಂತ ನಿಮಗೆ ನಾನು ಫೋರ್ಸ್ ಮಾಡ್ತಿಲ್ಲ, ನನ್ನ ಫೀಲಿಂಗ್ಸ್ನ ನಿಮಗೆ ಹೇಳ್ಕೊಂಡೆ ಅಷ್ಟೇ. ದಟ್ಸ್ ಓಕೆ ಬೇಬಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನ್ನ ಮೇಲೆ ನಂಬಿಕೆ ಹೇಳು, ನಂಬ್ತೀಯ ತಾನೆ ನನ್ನ? ಖಂಡಿತ ನಂಬ್ತೀನಿ ಜೈ. ಆಗಿದ್ಮೇಲೆ ಆಯ್ತು, ಒಳ್ಳೆ ಟೈಮ್ ನೋಡಿ ಮನೇಲಿ ವಾತಾವರಣನ ಸೆಟಲ್ ಮಾಡಿ ನಿನ್ನನ್ನು ಆ ಮನೆಗೆ ತುಂಬಿಸ್ಕೊತೀನಿ.